ಚಿಕ್ಕಮ್ಮ ನೋಡಿ ಇಲ್ಲಿ ಅಕ್ಕ ಅಳ್ತಾ ಕೂತಿದ್ದಾಳೆ. ಇಲ್ಲಿ ಯಾರು ಇಲ್ವಲ್ಲ, ನಂಗೆ ಯಾರು ಕಾಣಿಸ್ತಿಲ್ಲ. ಅಕ್ಕ ಇಲ್ಲೇ ಇದ್ದಾಳಲ್ಲ. ಅಕ್ಕ ಅಳ್ಬೇಡಕ್ಕ. ಕಿಶೋರ್ ಜ್ವರಕ್ಕೆ ಹೇಗೇಗೋ ಆಡ್ತಿದ್ದಾನ, ಅಥವಾ ಅವನಿಗೆ ನಿಜವಾಗ್ಲೂ ಯಾರಾದರೂ ಕಾಣಿಸ್ತಿದಾರಾ? ಇಲ್ಲ, ಹಿಂದೆ ರೈಮ್ಸ್ ಹೇಳ್ಕೊಂಡು ಬರಬೇಕಾದ್ರೆ ಕಿಶೋರ್ ಹೀಗೆ ಹೇಳಿದ್ದ. ಏನಾಗಿದೆ ಅವನಿಗೆ? ಕಿಶೋರ್ ಸುಮ್ಮನಿರು, ಮಾಡಿ ಅಂತ ನೋಡ್ತಿದ್ದಾರೆ. ಇಲ್ಲ ಅಕ್ಕ, ಅಮ್ಮನೂ ಮನೆಯಲ್ಲಿ ಇಲ್ಲ. ನೀನು ನನ್ನ ಜೊತೆ ಇಲ್ಲ ಅಂದ್ರೆ ನನಗೆ ಭಯ ಆಗತ್ತೆ. ಚಿಕ್ಕಮ್ಮಂಗೆ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಸುಮ್ಮನಿರು ಕಿಶೋರ್, ಅತ್ತೆ ನನ್ನ ಭೂತ ಅಂತ ಅನ್ಕೊಂತಾರೆ. ಕಿಶೋರ್, ನೀನು ಯಾರ ಜೊತೆ ಮಾತಾಡ್ತಿದ್ಯಾ? ನಾನು ಅಕ್ಕನ ಜೊತೆ ಮಾತಾಡ್ತಿದ್ದೀನಿ. ಕಂದ, ಸುಮ್ಮನೆ ಹಿಂಗೆ ಅಕ್ಕ ಅಕ್ಕ ಅಂತ ನಾನು ತಲೆ ತಿನ್ಬೇಡ ಕಣೋ. ಇಲ್ಲಿ ಯಾರು ಇಲ್ಲ, ನಿನಗೊಬ್ಬೊಬ್ಬನೇ ಮಾತಾಡ್ಕೊಂಡ್ರೆ ಹುಚ್ಚ ಅಂತಾರೆ. ಸುಮ್ಮನೆ ಬಾರೋ ಹೋಗೋಣ. ಇಲ್ಲ, ನನ್ನ ಅಕ್ಕನ ಬಿಟ್ಟು ನಾನು ಬರಲ್ಲ. ಅಕ್ಕ ನನ್ನ ಪ್ರಾಣ ಉಳಿಸಿದಾಳೆ. ಅಕ್ಕ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಅಳ್ತಿದ್ದಾಳೆ. ನಾನು ಅಕ್ಕನ ಜೊತೆನೇ ಇರ್ತೀನಿ. ವಾಟ್? ಅಕ್ಕ ನಿನ್ನ ಪ್ರಾಣ ಉಳಿಸಿದ್ಲಾ? ಏನು ಹೇಳ್ತಿದ್ಯಾ ನೀನು? ಹ್ಞೂ ಚಿಕ್ಕಮ್ಮ, ರಾಗಿಣಿ ಅತ್ತೆ ದೇವಸ್ಥಾನ ಕರ್ಕೊಂಡೋದಾಗ ಎಲ್ಲೋ ಬಿಟ್ಬಿಟ್ಟಿದ್ರಲ್ಲ, ಅವಾಗ ಅಕ್ಕನೇ ನನ್ನ ಸೇಫ್ ಮಾಡಿ ಮನೆಗೆ ಕರ್ಕೊಂಡ್ಬಂದಿದ್ದು. ಹೌದಾ? ಅಕ್ಕ ರಾಗಿಣಿ ಅಂತ ಪ್ರಯತ್ನ ಮಾಡಿದ್ಲು ಅಂತ ಅಷ್ಟೇ ಹೇಳಿದ್ರು. ಈ ವಿಷಯ ಹೇಳಲೇ ಇಲ್ವಲ್ಲ? ಹೇಳಿದ್ರೆ ನೀವು ನಂಬಲ್ಲ. ಅಕ್ಕನ ಭೂತ ಅಂತಿದೆ ಅಂತ ಯಾರಿಗೂ ಹೇಳಿಲ್ಲ. ಅದಕ್ಕೇನೆ ಅಕ್ಕ ಯಾರ ಕಣ್ಣಿಗೂ ಕಾಣಿಸಲ್ಲ. ಅವಳು ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಗೆ ನಂಬೋದು? ಅಕ್ಕ ಅಕ್ಕ, ನೀನು ಇಲ್ಲಿದ್ಯಾ ಅಂದ್ರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳ
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್